ರಥಸಪ್ತಮಿ ಅಂದರೆ ಸೂರ್ಯ 7 ಕುದುರೆಗಳು ಇರುವಂತಹ ರಥದ ಮೇಲೆ ಪ್ರಪಂಚ ಸಂಚಾರಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಈ ರಥಸಪ್ತಮಿ ಸೂರ್ಯನ ದಿನವಾದ ಭಾನುವಾರ ಬಂದಿರೋದು ಒಂದು ವಿಶೇಷ. ಆದರೆ 7 ಕುದುರೆಗಳನ್ನು ಸೂಚಿಸೋದಕ್ಕೆ 25ನೇ ತಾರೀಕೆ ಬರ್ತಿರೋದು ಇನ್ನೊಂದು ವಿಶೇಷತೆ. 2016ರಲ್ಲಿ ಭಾನುವಾರ ಬಂದಿತ್ತು. ಈ 10 ವರ್ಷದಲ್ಲಿ ಅತ್ಯಂತ ಪವರ್ಫುಲ್ ರಥಸಪ್ತಮಿ ಅಂದರೆ ಇದೇ ವರ್ಷ. ಅದರಲ್ಲೂ ಸೂರ್ಯನ ವರ್ಷ ಇದು. ಯಾರೂ ಅಪ್ಪಿ ತಪ್ಪಿನೂ ಮಿಸ್ ಮಾಡ್ಕೋಬೇಡಿ. ಕೆರಿಯರ್ ವೈಸ್ ನಿಮ್ಮ ಕೆಲಸದಲ್ಲಿ ಗ್ರೋತ್ ಬೇಕು ಅಂತ ಇಷ್ಟಪಡ್ತಿರೋರು ಕಂಪಲ್ಸರಿ ಈ ಪವರ್ಫುಲ್ ಡೇನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ನೇಮ್, ಫೇಮ್, ರೆಸ್ಪೆಕ್ಟ್, ಗ್ರೋತ್ ಬೇಕು ಅಂದರೆ ಬೇರೆ ಗ್ರಹ ಜಾತಕದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ, ಸೂರ್ಯನ ಅನುಗ್ರಹ ಚೆನ್ನಾಗಿತ್ತು ಅಂದರೆ ಸಾಕು. ನೀವು ಮಾಡ್ತಿರೋದು ಏನೇ ಕೆಲಸ ಆಗಿದ್ರೂ ಪರವಾಗಿಲ್ಲ, ನೀವು ಸಕ್ಸಸ್ನ ಪಡಿತೀರಾ. ನೀವು ಹೇಳೋದನ್ನ ಬೇರೆಯವರು ಕೇಳಬೇಕು. 10 ಜನರಲ್ಲಿ ನೀವು ಗುರ್ತಿಸ್ಕೊಳ್ಳೋ ಥರ ಆಗಬೇಕು ಅಂದರೆ ಸೂರ್ಯನ ಅನುಗ್ರಹ ತುಂಬ ಮುಖ್ಯ. ಇನ್ನೊಂದೇನು ಅಂದರೆ, ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮಕ್ಕಳು ಮಾಡೋ ಈ ಒಂದು ಕೆಲಸದಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಏಳಲೇಬೇಕು. ಇವತ್ತೊಂದಿನ ಬೇರೆ ಯಾವ ನೆಪನೂ ಹೇಳ್ಬೇಡಿ, ಎದ್ದುಬಿಡಿ. ಎಕ್ಕೆ ಗಿಡದ ಎಲೆಗಳನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ. ಕೆಲವರು ತಲೆ, ಭುಜ, ಕಾಲ್ ಮೇಲೆ ಇಟ್ಕೊಂಡು ಸ್ನಾನ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ಅಭ್ಯಾಸ ಇತ್ತು ಅಂದರೆ ಮುಂಚೆಯಿಂದ ಹೀಗೆ ಮಾಡ್ಕೊಂಡು ಬಂದಿದ್ರೆ ನೀವು ಹಾಗೆ ಮಾಡ್ಬೋದು. ಇಲ್ಲ ಅಂದರೆ ಸ್ನಾನದ ನೀರಿಗೆ ಎಕ್ಕೆ ಎಲೆಗಳನ್ನು ಹಾಕಿ ಸ್ನಾನ ಮಾಡಿಕೊಂಡ್ರೂ ಆಗತ್ತೆ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಮರಿಬೇಡಿ. ತಾಮ್ರದ ತಂಬಿಗೆಯಲ್ಲಿ ನೀರು ತಗೊಂಡು ಅದಕ್ಕೊಂದಿಷ್ಟು ಕುಂಕುಮ, ಬಿಳಿ ಸಾಸಿವೆ ಇಲ್ಲ ಅಂತಂದ್ರೆ ಅರಿಶಿನ ಕುಂಕುಮ ಕಲಸಿದ ಅಕ್ಷತೆಯನ್ನ ಕೂಡ ಹಾಕೋಬಹುದು. ಜೊತೆಗೆ ಕೆಂಪು ಹೂಗಳನ್ನು ಹಾಕಿ ಓಂ ಶ್ರೀಂ ಸೂರ್ಯದೇವಾಯ ನಮಃ ಅನ್ನೋ ಮಂತ್ರವನ್ನ ಹೇಳ್ಕೊಂಡು ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡೋಕ್ಕೂ ಮುಂಚೆ ಸಂಕಲ್ಪ ಮಾಡೋದನ್ನ ಮರಿಬೇಡಿ. ನಂತರ ನೈವೇದ್ಯಕ್ಕೆ ಸಾಧ್ಯ ಆದರೆ ಗೋಧಿ ಮತ್ತೆ ಬೆಲ್ಲ ಹಾಕಿ ಸಿಹಿ ತಿಂಡಿಯನ್ನ ನೈವೇದ್ಯ ಮಾಡಿ. ಅದಿಲ್ಲ ಅಂತಂದ್ರೆ ಬೆಲ್ಲನಷ್ಟೇ ನೈವೇದ್ಯ ಮಾಡ್ಬೋದು. ದೇವರ ಮನೆಯಲ್ಲಿ ಸೂರ್ಯ ಇಲ್ಲ, ಹೇಗಂತ ಪೂಜೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸೂರ್ಯನ ಚಿತ್ರ, ರಂಗೋಲಿ ಯಾವುದಾದ್ರೂ ಹಾಕ್ಕೋಬಹುದು. ಅದ್ಯಾವುದೂ ಇಲ್ಲ ಅಂದಾಗ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಟು ಸೂರ್ಯನ ಆವಾಹನೆ ಮಾಡ್ಕೊಳ್ಳಿ. ಸೂರ್ಯನನ್ನ ನೆನೆಸ್ಕೊಂಡು ಪೂಜೆ ಮಾಡಿ ನೈವೇದ್ಯ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಈ ದಿನ. ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.